ಬೆಳಗಾವಿಯಲ್ಲಿ ನಿಲ್ಲದ ಮಳೆ ಅವಾಂತರ. ಒಂದು ತಿಂಗಳಲ್ಲಿ 38 ಮನೆಗಳು ಧರೆಗುರುಳಿದೆ. ಮಳೆಗೆ ವೃದ್ಧ ದಂಪತಿಯ ಮನೆಯ ಗೋಡೆ ಕುಸಿದಿದೆ. ಮನೆ ಕುಸಿದು ದಿನ ಕಳೆದರೂ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ. ಕುಟುಂಬಸ್ಥರನ್ನ ಸ್ಥಳಾಂತರ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಅರ್ಧ ಬಿದ್ದ ಮನೆಯಲ್ಲೇ ವೃದ್ಧ ದಂಪತಿಯ ಕುಟುಂಬ ವಾಸವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಬೆಳಗಾವಿಯಲ್ಲಿ ಮಳೆಯಿಂದ ಆಗಿರುವ ಅವಾಂತರ. ವೃದ್ಧ ದಂಪತಿಯ ಮನೆಯ ಗೋಡೆ ಕುಸಿದು ಬಿದ್ದಿದೆ. ರೈತ ಗಲ್ಲಿಯ ಮಧು ಲೋಹಾರ್ ರವರ ಮನೆ ಗೋಡೆ ಇದು ಕುಸಿದು ಬಿದ್ದಿದೆ. ಕುಟುಂಬಸ್ಥರು ಮನೆಯಲ್ಲೇ ಇದ್ರು. ಅದೃಷ್ಟವಶಾತ್ ಮೂವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಕುಟುಂಬಸ್ಥರನ್ನ ಅಧಿಕಾರಿಗಳು ಸ್ಥಳಾಂತರವೇ ಮಾಡಿಲ್ಲ. ಈ ಅರ್ಧ ಬಿದ್ದು ಹೋದ ಮನೆಯಲ್ಲೇ ವೃದ್ಧ ದಂಪತಿ ವಾಸವಾಗಿದ್ದಾರೆ. ಬೆಳಗಾವಿಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಿರುವಂಥದ್ದು. ಈವರೆಗೂ ಬೆಳಗಾವಿ ತಾಲೂಕಿನಲ್ಲಿ ಒಟ್ಟು 38 ಮನೆಗಳು ಧರೆಗುಳಿದಿರುವಂಥದ್ದು. ನಾವೀಗ ಬೆಳಗಾವಿಯ ನಗರದಲ್ಲಿರ್ತಕ್ಕಂತಹ ರೈತ ಗಲ್ಲಿಯಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಮಧು ಲೋಹಾರ್ ಎಂಬುವರಿಗೆ ಸೇರಿರ್ತಕ್ಕಂಥ ಮನೆ ಗೋಡೆ ಬಿದ್ದಿರುವಂಥದ್ದು. ಕಳೆದ 3-4 ದಿನಗಳಿಂದ ಶೀತಗಾಳಿ ಸಮೇತ ಭಾರಿ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಈ ಮನೆ ರೈತ ಗಲ್ಲಿಯಲ್ಲಿ ಇರ್ತಕ್ಕಂಥ ಮಧು ಲೋಹಾರ್ ಅವರ ಏನು ಕೂಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಈ ಕುಟುಂಬ ಏನಿತ್ತು, ಕುಟುಂಬ ವಾಸವಾಗಿತ್ತು. ವಾಸವಾದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಉಪಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಮನೆಯ ಒಂದು ಗೋಡೆಯ ಭಾಗ ಕುಸಿದಿರುವಂಥದ್ದು. ಮಣ್ಣಿನ ಗೋಡೆ ಇದಾಗಿರುವ ಹಿನ್ನೆಲೆಯಲ್ಲಿ ನೀರು ಹಿಡಿದು ಏಕಾಏಕಿ ಕುಸಿತವಾಗಿರುವಂಥದ್ದು. ಹೀಗಾಗಿ ಈವರೆಗೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಅದ್ರ ಜೊತೆಗೆ ತಾಲೂಕು ಆಡಳಿತ ಭೇಟಿ ನೀಡಿ ಸಾಂತ್ವನ ಹೇಳೋ ಕೆಲಸವನ್ನು ಮಾಡಿಲ್ಲ. ಮತ್ತೊಂದರೆ ಈ ಭಾಗದಲ್ಲಿ ಏನಿದೆ, ಈ ಭಾಗದಲ್ಲಿ ಏನಿದೆ, ಇದು ಕಳೆದ ವರ್ಷ ನಿರಂತರವಾದ ಮಳೆಗೆ ಈ ಒಂದು ಭಾಗದ ಗೋಡೆ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಇಲ್ಲಿನ ಕುಟುಂಬಸ್ಥರು ತಂದಿದ್ರು. ಆಗಲೂ ಕೂಡ ಪರಿಹಾರ ಕೊಡದೇ ಇದ್ದಾಗ ಇದೇ ಒಂದು ಭಾಗ ಗೋಡೆ ಕುಸಿತ ಮನೆಯಲ್ಲಿ ಲೋಹಾರ್ ಕುಟುಂಬ ವಾಸಿತ್ತು. ಇವತ್ತು ಮತ್ತೊಂದು ಭಾಗದ ಗೋಡೆ ಕೂಡ ಕುಸಿದು ಇರುವಂಥದ್ದು. ಹೀಗಾಗಿ ಮನೆ ಬಿದ್ದು 24 ಗಂಟೆ ಕಳೆದರೂ ಕೂಡ ಅಧಿಕಾರಿಗಳ ಯಾರು ಕೂಡ ಇವರು ಭೇಟಿ ನೀಡಿ ಸ್ಥಳಾಂತರ ಮಾಡುವ ಕೆಲಸವನ್ನು ಮಾಡಿಲ್ಲ. ಹೀಗಾಗಿ ಬಡ ಕುಟುಂಬ, ಅವರ ಏಕೈಕ ಒಬ್ಬ ಮಗ ಇದ್ದಾನೆ, ಆತ ಆಟೋ ಚಾಲಕ ಇದ್ದಾನೆ. ಮತ್ತೊಂದೆಡೆ ಅವರ ವೃದ್ಧ ದಂಪತಿ ಇರುವಂಥದ್ದು. ಹೀಗಾಗಿ ಆ ಮನೆ ಮಗ ಏನಿದ್ದಾನೆ ಆಟೋ ಚಾಲಕ ಮಾಡಿಕೊಂಡು ಮನೆಗೆ ಆಧಾರವಾಗಿರುವಂಥದ್ದು. ಹೀಗಾಗಿ ನಮ್ಮ ಜೊತೆಗೆ ಈಗ ಕುಟುಂಬ ಸದಸ್ಯರು ಇದ್ದಾರೆ. ಅವರು ಕೂಡ ಅಧಿಕಾರಿಗಳು ಬಂದಿಲ್ಲ ಅನ್ನುವಂತಹ ಏನು ಅಳ್ಳನ್ನು ತೊಡ್ಕೊಳ್ತಿರುವಂಥದ್ದು. ನಮಗೆ ಯಾವುದೇ ರೀತಿಯ ಪರಿಹಾರ ಕೊಡೋಕ್ಕೂ ಕೂಡ ಅಧಿಕಾರಿಗಳು ಮುಂದೆ ಬಂದಿಲ್ಲ ಅಂತೇಳಿ. ಯಾವಾಗ ಬಿದ್ದೈತಿ ಮನೆ ಇದೆ? 1 ಗಂಟೆ ಆಗಿ ಒಂದು 20 ನಿಮಿಷ ಏನೋ ಆಗಿತ್ತು ನೋಡ್ರಿ ಅಷ್ಟು. ಅವಾಗ ನಾ ಊಟ ಮಾಡಾಕತ್ತೀನಿ ರೀ. ಊಟ ಮಾಡಿ ಕೈ ತಗೊಂಡು ಎಳದ್ಕೊಂಡ್ರೆ ಬಿತ್ತಾರ. ಅವಾಗ ನಮ್ಮವ್ರು ಇದ್ರ, ನಾ ಇದ್ದೀನಿ ರೀ. ಮತ್ತು ನಮ್ಮ ಮೊಮ್ಮಗಿತ್ರಿ ಸಾಂದು ಅಂತ ಹುಡುಗಿದ್ರಿ. ಆಚೆ ಕಡೆ ಗಾಡಿ ಹೋದ ವರ್ಷನೂ ಬಿತ್ತರಿ ಅದ. ಈಗ ಈ ವರ್ಷ ಇಲ್ಲಿ ಬಿತ್ತರಿ. ಮತ್ತು ಈಗ ನಮ್ಗೇನು ಶಕ್ತಿ ಇಲ್ರಿ ಅಷ್ಟಾಗ. ಒಂದೇ ಹುಡುಗ ದುಡ್ಯಾವ. ಮತ್ತು ಈಗ ನೋಡ್ರಿ ನಾವು ನೋಡ್ರಿ ವಯಸ್ಸಾದವ್ರಿ. ಹುಡುಗಿ ನೋಡ್ರಿ ತನ್ನ ಜಲ್ಮನೆ ಹಾಕಿರಿ ಆಕೆ ದುಡ್ಡು ತಿಂತಾಳ್ರಿ ಆಕಿನು. ಹಿಂಗಾಗಿ ಅಷ್ಟು ನಮ್ದು ಇಷ್ಟ ಕುಟುಂಬ ಐತ್ರಿ ಸರ್. ನಮ್ಗೆ ಶಕ್ತಿ ಇಲ್ಲ ನೋಡ್ರಿ ಕಟ್ಟಾಕ. ಹೋದ ಸಲ ಮನೆ ಬಿತ್ತಲ ಅಧಿಕಾರಿಗಳ ಗಮನಕ್ಕೆ ಏನೋ ತಂದಿದ್ರಿ? ಅವಾಗೆಲ್ಲ ಕಾಗದ ಅದು ಎಲ್ಲ ಕೊಟ್ಟು ಬಂದು ರೀ. ಅವರು ಮಳೆ ಭಾಳ ಬರಲಿ, ಮಳೆ ಭಾಳ ಬಂದಾಗ ಅದನ್ನೆಲ್ಲ ಪುಟ್ಟೋದು ನೀರು ತುಂಬೋ ಸಹಿತ ಕೊಟ್ಟಿವ್ರಿ ನಾವು. ಅವ್ರು ಏನು ಯಾರೂ ಬಂದು ನಮ್ಗೆ ಇದಾದ ಮಾಡಕ್ಕೆ ತಯಾರಿಲ್ರಿ. ಇದೇನು 3 ತಮ್ಮದಲ್ಲಿ ಹೋಗಿ ಕೊಟ್ಟು ಬಂದ್ರು. ಅದೇ ಏನೇನು ಬರ್ರಿ ಅಂತ ಇಷ್ಟು ಆ ಕುಟುಂಬ ಸದಸ್ಯರು ಹೇಳ್ತಿರುವಂಥದ್ದು. ಮನೆಯಲ್ಲಿದ್ದಂಥ ಸಮಯದಲ್ಲಿ ಈ ಒಂದು ಗೋಡೆ ಬಿದ್ದಿರುವಂಥದ್ದು. ಹೀಗಾಗಿ ಗೋಡೆ ಬಿದ್ದು 24 ಗಂಟೆ ಕಳೆದರೂ ಕೂಡ ಈವರೆಗೂ ಅಧಿಕಾರಿಗಳು ಬಂದಿಲ್ಲ. ಇನ್ನಾದರೂ ಬಂದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಬಡ ಕುಟುಂಬವನ್ನು ಸ್ಥಳಾಂತರ ಮಾಡುವ ಕಾರ್ಯವನ್ನು ಮಾಡಬೇಕು ಅಂತೇಳಿ ಕೂಡ ಅವರು ಕೂಡ ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾ ನಡೆಶ್ ಪಳ್ಳಿ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೌರ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.